ಮಯೂರದಲ್ಲಿ 2-3 ಥರದ ಎಕ್ಸ್ಪೆರಿಮೆಂಟ್ಸ್ ಇದೆ. 16 ಶಹನಾಯಿಗಳನ್ನು ನೀವು ಒಂದು ಸುಸ್ವರ ಒಂದು ಅಪಸ್ವರ ಈ ಥರದಲ್ಲಿ ನುಡಿಸಿದ್ದಾರೆ. ರಾಜ್ಕುಮಾರ್ ಜಿ ಕೆ ವೆಂಕಟೇಶ್ ಇಂತಹ ಅದ್ಭುತ ಕಾಂಬಿನೇಷನ್, ರಾಜ್ಕುಮಾರ್ ಎಸ್ ಜಾನಕಿ ಕೂಡ ಅಂತಹ ಅದ್ಭುತವಾದ ಕಾಂಬಿನೇಷನ್. ಸ್ವರಕ್ಕೆ ಒಂದು ಸ್ಥಾನ ಇದ್ದ ಹಾಗೆ ಭಾಷೆಗೆ ಒಂದು ಸ್ಥಾನ ಇರುತ್ತೆ. ಇದನ್ನ ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಕಲ್ತಿದ್ದ. ನಾನು ಯಾವ ಮಂಕು ಹೊಂದಿದ್ನೋ ಆ ಮನುಷ್ಯನ ಉಚ್ಚಾರಣೆನ ನಾವು ಯಾರೂ ಸರಿಗಟ್ಟಕ್ಕೆ ಸಾಧ್ಯ ಇಲ್ಲ. ಚಾಪೆ ಹಾಸ್ಕೊಂಡು ಇದೇ ಮಾಡ್ಬಿಡೋರು ಜಿ ಕೆ ವೆಂಕಟೇಶ್ ಅವರು. ಎದ್ಕೊಳ್ಳೆ ಟ್ಯೂನ್ ಸಿಕ್ಕಿರೋದು ಅವ್ರಿಗೆ. ಹೌದಾ? ಅವರು ಆ ಟ್ಯೂನ್ ಇಟ್ಕೊಂಡು ಹಾಡ್ಬರಿ ಅಂತ ಪರ್ಫೆಕ್ಷನ್ಗೆ ಜಿ ಕೆ ವೆಂಕಟೇಶ್ ತುಡಿತ ಮತ್ತು ರಾಜ್ಕುಮಾರ್ ತುಡಿತ ಎರಡೂ ಇದ್ದಿದ್ದರಿಂದ ಬಹಳ ಅದ್ಭುತವಾದ ಕಾಂಬಿನೇಷನ್ ಅನ್ನ ಅವರು ಸೃಷ್ಟಿ ಮಾಡೋಕೆ ಸಾಧ್ಯ ಆಯ್ತು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಜಿ ಕೆ ವೆಂಕಟೇಶ್ ಬಗ್ಗೆ ಬಹಳ ನೆನಪು ಮಾಡ್ಕೊಳ್ಬೇಕಾದ ಘಟನೆ ಏನು ಅಂತಂದರೆ, ಮನುಷ್ಯನಿಗಿದ್ದ ಅಗಾಧವಾದ ಸಂಗೀತ ಜ್ಞಾನ ಜಿ ಕೆ ವೆಂಕಟೇಶ್ಗೆ. ಮತ್ತು ಯಾವ ಇನ್ಸ್ಟ್ರೂಮೆಂಟನ್ನು ಕೊಟ್ಟರೆ ನಿಮಗೆ ಯಾವ ಥರದ ಇದು ಬರುತ್ತೆ ಅನ್ನೋದು ಗೊತ್ತಾಗ್ತದೆ. ನೋಟ್ಸ್ ಪರಿಣಾಮ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅವರು ಹಾಗಾಗಿ ಅವ್ರು ಸ್ವತಃ 18 ವಾದ್ಯಗಳನ್ನು ನುಡಿಸಬಲ್ಲವರಾಗಿದ್ರು ಜಿ ಕೆ ವೆಂಕಟೇಶ್. ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ನನಗೆ ಅಣ್ಣವರು ಮತ್ತು ಜಿ ಕೆ ವೆಂಕಟೇಶ್ ಕಾಂಬಿನೇಷನಲ್ಲಿ ಬಂದ ಸಿನಿಮಾಗಳಲ್ಲೆಲ್ಲ ಮಯೂರ ಬಹಳ ಇಷ್ಟವಾದ ಸಿನಿಮಾ. ಮಯೂರದಲ್ಲಿ 2-3 ಥರದ ಎಕ್ಸ್ಪೆರಿಮೆಂಟ್ಸ್ ಇದೆ. ಒಂದು ಈ ಮೌನವ ತಾಳೆನೋ ಹಾಡಿದೆ. ಅದು ಏನು ಅಂತಂದರೆ, ನಿಮ್ಗೆ ರಥದಲ್ಲಿ ಹೋಗಬೇಕು ಹಾಡು. ಸೊ ನೀವು ಏಕತಾಳ ಇಟ್ಟರೆ ರಥ ನಿಧಾನಕ್ಕೆ ಹೋಗ್ಬೇಕು ಏಕತಾಳದಲ್ಲಿ. ಚತುಶ್ರ ಇಟ್ಟರೆ ಜಂಪ್ ಆಗಬೇಕು ರಥ, ಫಾಸ್ಟ್ ಆಗಬೇಕು. ಇವರು ಜಿ ಕೆ ವೆಂಕಟೇಶ್ ಏನು ಮಾಡಿದ್ರು ಅಂದರೆ, ಚತುಶ್ರವನ್ನು ಇಟ್ಟು 4ನೇ ನಡೆಯನ್ನು ಕೈ ಬಿಟ್ರು. ತಿಶ್ರ ಅಲ್ಲ ಅದು. ನಿಮ್ಗೆ ತಿಶ್ರ ಅಂದ್ರೆ 3ನೇ ನಡೆ, 3 ಪೂರ್ಣ ನಡೆ. ಇದು ಹಂಗಲ್ಲ. 3 ಆದ್ಮೇಲೆ 4ನೇ ನಡೆ ಇದೆ, ಬಟ್ ಅದು ಕಂಪ್ಲೀಟ್ ಆಗಲ್ಲ, ಮೊದಲನೇ ನಡೆಗೆ ಹೊರಟೋಗುತ್ತೆ. ಇದು ಎಂಥ ಅದ್ಭುತವಾದ ಪ್ರಯೋಗ ಅಂತಂದರೆ, ನಾನು ಕೇಳಿದ ಯಾವ ರಥದ ಹಾಡಿನಲ್ಲೂ ಇಂಥ ಮ್ಯೂಸಿಕ್ಕನ್ನು ಪ್ರಯೋಗ ಮಾಡಿಲ್ಲ. ಎಂಥ ಅದ್ಭುತವಾದ ಪ್ರಯೋಗ ಇದು ಅಂತಂದರೆ, ನಮ್ಗೆ ಈ ಮೌನವ ತಾಳೇನೋ ನೀವು ಕೇಳೋದಷ್ಟಲ್ಲ, ಅದು ನೋಡ್ಬೇಕು. ಆ ಹಾಡನ್ನು ವಿಜುವಲೈಸ್ ಮಾಡಬೇಕು. ನಿಮಗೆ ಮಂಜುಳಾ ಅವರ ಅಭಿನಯ, ರಾಜ್ಕುಮಾರ್ ಅಭಿನಯ, ಕುದುರೆ, ರಥ ಎಲ್ಲವನ್ನ ಮ್ಯೂಸಿಕಲ್ಲಿ ತಂದಿದ್ದಾರೆ. ಸೊ ಆಮೇಲೆ ಮಯೂರದ ಇನ್ನೊಂದು ಬಹಳ ಅದ್ಭುತವಾದದ್ದು ಏನು ಅಂತ ಅಂದರೆ, ಇದು ಅಣ್ಣವರು ನೆನಪು ಮಾಡ್ಕೊಳ್ತಾ ಇದ್ರು. ಆದರೆ ಯುದ್ಧದ ಸನ್ನಿವೇಶ 16 ಶಹನಾಯಿಗಳನ್ನು ನೀವು ಒಂದು ಸುಸ್ವರ ಒಂದು ಅಪಸ್ವರ ಈ ಥರದಲ್ಲಿ ನುಡಿಸಿದ್ದಾರೆ ಅವರು. ಸೊ ನಿಮಗೆ ಅದು ಅಪಸ್ವರ. ಸೊ ದಟ್ ಲಿಟ್ರಲಿ ಕ್ರಿಯೇಟೆಡ್ ಅ ವಾರ್ ಸೀನ್. ಮಯೂರದ ನೀವು ಯುದ್ಧ ಸನ್ನಿವೇಶಗಳನ್ನು ನೋಡಿದ್ರೆ, ಯುದ್ಧ ಸನ್ನಿವೇಶಕ್ಕೆ ಇಂತಹ ಅದ್ಭುತವಾದ ಮ್ಯೂಸಿಕ್ಕನ್ನು ಯಾರೂ ಕೊಟ್ಟಿಲ್ಲ. ಅದರ ಕ್ಲೈಮ್ಯಾಕ್ಸಲ್ಲಿ ಅವ್ರು ಹ್ಯೂಮನ್ ವಾಯ್ಸನ್ನೆಲ್ಲ ಬಳಸಿದ್ದಾರೆ ಜಿ ಕೆ ವೆಂಕಟೇಶ್. ಅದು ಬಹಳ ಅದ್ಭುತ. ಅದು ಒಂಥರ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತ ಅದರಲ್ಲಿ. ತ್ರಿಮೂರ್ತಿನಲ್ಲಿ ಲೇಲೆ ಅಪ್ಪನ ಮಗಳ ಈ ಥರದ ಹಾಡುಗಳನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ನಮಗೆ ಎಸ್ಪೆಷಲಿ ಒಲವು ಗೆಲುವಿನಲ್ಲಂತೂ ಬಹಳ ಅದ್ಭುತವಾದಂಥ ಹಾಡುಗಳದು. ಆಮೇಲೆ ಒಂಥರ ಈಗ ನಮ್ಮಲ್ಲಿ ರಾಜ್ಕುಮಾರ್ ಜಿ ಕೆ ವೆಂಕಟೇಶ್ ಇಂತಹ ಅದ್ಭುತ ಕಾಂಬಿನೇಷನ್ನು, ರಾಜ್ಕುಮಾರ್ ಎಸ್ ಜಾನಕಿ ಕೂಡ ಅಂತಹ ಅದ್ಭುತವಾದ ಕಾಂಬಿನೇಷನ್. ಸೊ ಒಬ್ರಿಗಿಂತ ಅವರು ಪೈಪೋಟಿ ಹಾಡುಗಳನ್ನು ಹಾಡಿದ್ದಾರೆ. ಈ ಕಾಂಬಿನೇಷನ್ ಅನ್ನು ಬಹಳ ಅದ್ಭುತವಾಗಿ ಬಳಸ್ಕೊಂಡವರು ಜಿ ಕೆ ವೆಂಕಟೇಶ್, ಬಹಳ ಅದ್ಭುತವಾಗಿ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಜಾನರ್, ನನಗೊಂದು 2-3 ಇವಾಗ ನಾನು ಆಗಲೇ ಹೇಳಿದೆ. ಒಂದು, ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಕಲ್ತಿದ್ದು 4ನೇ ಕ್ಲಾಸ್ ಅಷ್ಟೇ. ಇಫ್ ಯು ಕಮ್ ಟುಡೇ ಆ ಸಾಂಗ್ನ ಹೇಳಿದಾಗಿರ್ಬಹುದು, ಅಥವಾ ಸಂಸ್ಕೃತ ಕವಿರತ್ನ ಕಾಳಿದಾಸದ ಸಾಂಗ್ ಆಗಿರ್ಬಹುದು. ಹೇಗೆ ಅವರು ಇದನ್ನ ಮಾಡ್ಕೋತಿದ್ರು, ಅದನ್ನ ಯಾವ ರೀತಿ ರಿಹರ್ಸಲ್ ಮಾಡೋದು? ನಾನು ಹೇಳಿದ್ದಲ್ಲ, ಅವರು ಸ್ವರಕ್ಕೆ ಒಂದು ಸ್ಥಾನ ಇದ್ದ ಹಾಗೆ ಭಾಷೆಗೆ ಒಂದು ಸ್ಥಾನ ಇರುತ್ತೆ. ಇದನ್ನ ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಕಲ್ತಿದ್ರು. ನಾನು ರಂಗರಾಯರಿಗೆ ಬಂದಾಗ ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತೀನಿ, ಯಾಕಂದ್ರೆ ಬಹಳ ಮುಖ್ಯವಾದ ಪ್ರಯೋಗ ಅದು. ಇಂಗ್ಲಿಷ್ ಹಾಡುಗಳನ್ನು, ಇಫ್ ಯು ಕಮ್ ಟುಡೇ ಅಂತ ಹಾಡುಗಳನ್ನು ಮಾಡಬೇಕು. ಇದು ಮೈ ನೇಮ್ ಈಸ್ ರಾಜ್ ಅಂತ ಹಾಡಿದೆ ಹಾವಿನ ಹೆಡೆನಲ್ಲಿ. ಈ ಥರದ್ದನ್ನು ಬಳಸುವಾಗ ಅವ್ರಿಗೆ ಬರೀ ಇಂಗ್ಲೀಷ್ ಅಷ್ಟೇ ಅಲ್ಲ, ಎಷ್ಟು ಮಾದರಿಯ ಇಂಗ್ಲೀಷ್ಗಳಿದೆ, ವೇರ್ ಪ್ರೊನೌನ್ಸಿಯೇಷನ್ ಚೇಂಜಸ್, ಇದನ್ನೆಲ್ಲ ಅಣ್ಣವ್ರು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋರು. ಅದಕ್ಕೆ
ಬಾಲಕೃಷ್ಣ ಒಂದು ಕಡೆ ಬರೆದಿದ್ದಾರೆ, ತುಂಬ ಅದ್ಭುತವಾಗಿದೆ. ಈ ನಾಟಕ ಕಂಪ್ನಿಯಲ್ಲಿ ಬಾಲಕೃಷ್ಣ ಪಾಠ, ಅಣ್ಣವ್ರಿಗೆ ಪಾಠ ಹೇಳೋ ಮೇಷ್ಟ್ರು. ಓಕೆ. ಅವಾಗ ಅಣ್ಣವರು ಸ್ಟಾರ್ ಅಲ್ಲ, ಇವರು ಸ್ಟಾರ್ ಅಲ್ಲ, ಅಣ್ಣವ್ರ ತಂದೆ ಪುಟ್ಟಸ್ವಾಮಿನವರು ಇದ್ರು. ಆವಾಗ ಇವರು ಇಲ್ಲಿ ಅಲ್ಪ ಪುರಾಣ, ಇಲ್ಲಿ ಮಹಾಪುರಾಣ ಅಂತ ಹೇಳಿದ್ರೆ ತಪ್ಪು ಮಾಡೋದು. ಆವಾಗ ಒಂದ್ಸಲ ಬಾಲಕೃಷ್ಣ ಏನು ಮಂಕು ಮುಂಡೆ ಇದೆ, ನಾನು ಅವಾಗಿಂದ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಸಿಂಗನಲ್ಲವ್ರು ಪುಟ್ಟಸ್ವಾಮಿನವ್ರು ಹೇಳಿದ್ರಂತೆ, ನೀನು ಏನು ಮಂಕು ಮುಂಡೆದು ಅಂತ ಹೇಳ್ತೀಯೋ ಇದೇ ಮುತ್ತರಾಜ ಚಿತ್ರರಂಗನ ಆಳ್ತಾನೆ ನೋಡ್ತಾ ಇರೋ ಒಂದು ದಿವಸ ಅಂತ. ಅದು ನಂಗೆ ಬಾಲಕೃಷ್ಣ ಈ ಮಾತು ಹೇಳುವಾಗಿಲ್ಲ, ಎಲ್ಲ ಅಶ್ವಿನಿ ದೇವತೆಗಳು ತಥಾಸ್ತು ಅಂದಿರ್ತಾರೆ. ನಾನು ಯಾವ ಮಂಕು ಮುಂಡೆದು ಅಂದಿದ್ನೋ ಆ ಮನುಷ್ಯನ ಉಚ್ಚಾರಣೆನ ನಾವು ಯಾರೂ ಸರಿಗಟ್ಟಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ಅಂಥ ಉಚ್ಚಾರಣೆ ಅದು. ಎಲ್ಲಿ ಉದಾತ್ತ ಅನುದಾತ್ತದ ಪಾಠ ನಾವು ಯಾರೂ ಕಲ್ತಿಲ್ಲ. ನಾವು ಹೇಳೋರು ಅಲ್ಲ, ಅದು ಯಾರೋ ಪತ್ರಕರ್ತರು ಕೇಳಿರೋ ಪ್ರಶ್ನೆ, ಒಂದು ಸಂದರ್ಶನ ನಾನು ಓದಿದ್ದು, ಭಾಳ ಕೆಣಕೋ ಪತ್ರಕರ್ತರು ಕಾಲಿಡಬೇಕು ಅಂತಲೇ. ಅದು ನೀವು ಯಾವುದು 3-4ನೇ ಕ್ಲಾಸಲ್ಲ ಸ್ಕೂಲ್ ಗೀಲಿಗೆ ಹೋದವರಲ್ಲ, ಹೋಗಿದ್ರೆ ನೀವು ತುಂಬ ಚೆನ್ನಾಗಿ ಭಾಷೆ ಕಲಿತಿದ್ರಿ, ಈಗಲೆಷ್ಟು ಚೆನ್ನಾಗಿ ಭಾಷೆ ಇದೆ ನಿಮ್ಮದು. ಅದಕ್ಕೆ ಅಣ್ಣವ್ರು ಹೇಳ್ತಾರೆ, ನೋಡಪ್ಪ ಈ ಸ್ಕೂಲ್ಗೆ ಹೋಗಿರ್ತಾರೆ ಅಂತ ಇಟ್ಕೋ, ಈಗ ನಾನು BA ಮಾಡ್ತೀನಿ, ಆ BA ಅವಾಗ ದೊಡ್ಡದು ಡಿಗ್ರಿ, ಅವನ ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ ನಾನು ಕಲ್ತಿದ್ದೀನಿ, ಇನ್ನೇನು ಕಲಿಯೋದಿಲ್ಲ, ಎಷ್ಟು ಪಂಪನ್ನು ಓದಿದ್ದೀನಿ, ರನ್ನನ್ನು ಓದಿದ್ದೀನಿ, ಕುಮಾರವ್ಯಾಸನ ಓದಿದ್ದೀನಿ ಅಂತ. ನಾವು ಪೆದ್ಮುಂಡೆವು, ಹೋಗಿಲ್ಲ ಸ್ಕೂಲಿಗೆ. ನಾವೇನು ಮಾಡಿದ್ವಿ, ಜನನೆಲ್ಲ ನೋಡಿ ಕಲ್ತ್ಕೊಂಡ್ವಿ. ಸೊ ಅವ್ರದ್ದು BA ಮುಗಿದೋಯ್ತಪ್ಪ, ನಮ್ದು ಇನ್ನೂ ಮುಗಿದಿಲ್ಲ, ಇನ್ನೂ ಕಲಿತಾ ಇದ್ದೀವಿ. ಎಂಥ ದೊಡ್ಡ ಮಾತಿದು ನಿಜ. ಈ ವಿದ್ಯಾರ್ಥಿನವರು ಕಾಪಾಡಿ ಇಟ್ಕೊಂಡಿದ್ದಾಗಲೇ ಅದನ್ನು ಉದಯಶಂಕರ್ ತುಂಬ ಚೆನ್ನಾಗಿ ಹೇಳೋರು. ಫ್ಲೈಟಲ್ಲಿ ಅಣ್ಣವ್ರು ಓಡಾಡೋರು, ಓಡಾಡುವಾಗ ಅವರು ಅಲ್ಲಿ ಗಗನ ಸಖಿಯರು ಬರೋದು, ಪಕ್ಕದ ಸೀಟಲ್ಲಿ ಕೂತವರು ಇಂಗ್ಲೀಷನ್ನ ಅಬ್ಸರ್ವ್ ಮಾಡೋರಂತೆ, ಅದನ್ನು ಬರೆದಿಟ್ಕೊಳ್ಳೋರಂತೆ. ಇವರು ಹೆಂಗೆ ಅದನ್ನು ಉಚ್ಚಾರಣೆ ಮಾಡ್ತಾರೆ ಅಂತ ಹೇಳಿ. ನೀವು ಆ್ಯನ್ ಅಂತಂದರೆ ಉದಯಶಂಕರಿಗೆ ಒಂದ್ಸಲ ಹೇಳಿದ್ರು ನೋಡಿ, ಆ್ಯನ್ ಅಂತ ಹೇಳೋಕೆ 10 ಥರ ಇದೆ, ಇವ್ರು ಹಿಂಗೆಲ್ಲ ಹೇಳ್ತಾರೆ. ಆ್ಯಂಡ್ ಅನ್ನೋರ್ಗೆ ಇಂಗ್ಲೀಷ್ ಬರೋದಕ್ಕೆ ಇನ್ನೊಂದು ಬಹಳ ಮುಖ್ಯ ಕಾರಣ, ಇಂಗ್ಲೀಷ್ ಸಿನಿಮಾಗಳನ್ನು ನೋಡೋರು, ಬಹಳ ಇಂಗ್ಲೀಷ್ ಸಿನಿಮಾಗಳನ್ನು ನೋಡೋರು. ಅವರು ಆ ಕಾಲದ ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡ್ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಅದರ ಪ್ರೊನೌನ್ಸಿಯೇಷನ್ ಅಬ್ಸರ್ವ್ ಮಾಡಿ. ಅಣ್ಣವ್ರಿಗೆ ನಾನು ಹೇಳಿದ್ನಲ್ಲ, ಅವ್ರಿಗಿದ್ದು ಬಹಳ ದೊಡ್ಡ ಶಕ್ತಿಯ ಏಕಾಗ್ರತೆ. ಹಾಗಾಗಿ ಅದನ್ನು ಅವ್ರು ಅಬ್ಸರ್ವ್ ಮಾಡೋರು. ಹೀಗಾಗಿ ಅವರಿಗೆ ಆ ಭಾಷೆಯ ಶಕ್ತಿ ಅನ್ನೋದು ಅವರಿಗೆ ಬಂತು ಅಂತ ಹೇಳ್ಬೋದು. ಅದು ಚೆನ್ನಾಗಿ ಗುರುತಿಸಿದವರು ಜಿ.ಕೆ. ವೆಂಕಟೇಶ್. ಜಿ.ಕೆ. ವೆಂಕಟೇಶ್ ಒಂದು ಮಾತು ನಾನು ಅವ್ರ ಬಗ್ಗೆ ಯಾವಾಗಲೂ ನೆನ್ಪಿಟ್ಕೊಳ್ಳೋದು, ಇವಾಗ ನೀವು ಸರಿಗಮ ಪದನಿಸ ಜೋಡಿಸ್ತೀರಪ್ಪ, ಅದನ್ನು ಶಾಸ್ತ್ರೀಯ ಸಂಗೀತ ಅಂತ ಕರೀತಾರೆ. ಈ ಸಾ ಮತ್ತು ರೀ ಇದೆಯಲ್ಲ, ಅದರ ನಡುವೆ ಒಂದಿಷ್ಟು ಸ್ವರಗಳಿದ್ದಾವೆ. ರೀ ಮತ್ತು ಗಾ ನಡುವೆ ಒಂದಿಷ್ಟು ಸ್ವರಗಳಿದ್ದಾವೆ. ಅಲ್ಲಪ್ಪ ಚಿತ್ರಗೀತೆ ಹುಟ್ಟೋದು ಅಂತ ಹೇಳಿ. ಇದು ಅಣ್ಣವರು ನಂಬಿದ ರೀತಿ ಇದು. ಹೀಗಾಗಿ ಈ ಸೂಕ್ಷ್ಮಗಳಿಗೂ ಅವ್ರಿಗೂ ಬಹಳ ಅಂತ ಜಿ.ಕೆ. ವೆಂಕಟೇಶ್ದೊಂದು ಬಹಳ ಇದಿದೆ ಕಥೆಗಳಲ್ಲಿ, ಅದೊಂದು ಬಹಳ ಪ್ರಸಿದ್ಧವಾದ ಕಥೆ ಇದು. ಅವರಿಗೆ ಚಾಪೆ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ, ಚಾಪೆ ಹಾಸ್ಕೊಂಡು ಮಲ್ಕೊಂಡ್ಬಿಡೋರು. ಚಾಪೆ ಹಾಸ್ಕೊಂಡು ನಿದ್ದೆ ಮಾಡ್ಬಿಡೋರು. ಜಿ.ಕೆ. ವೆಂಕಟೇಶ್ ಅವರು ಎದ್ಕೊಳ್ಳೆ ಟ್ಯೂನ್ ಸಿಕ್ಕಿರೋದು ಅವ್ರಿಗೆ. ಅವ್ರು ಆ ಟ್ಯೂನ್ ಇಟ್ಕೊಂಡು ಹಾಡ್ಬರಿ ಅಂತ ಅನ್ನೋರು. ಆಮೇಲೆ ಒಂದ್ಸಲ 2 ಬಹಳ ಪ್ರಸಿದ್ಧವಾದ ಘಟನೆ ಇದೆ. ಜೇಡ್ರ ಬಲೆ ಸಿನಿಮಾ, ಜೇಡ್ರ ಬಲೆ ಸಿನಿಮಾದಲ್ಲಿ ಆರ್.ಎನ್. ಜಯಗೋಪಾಲ್ ಹಾಡುಗಳನ್ನು ಬರೀತಾ ಇದ್ರು. ಸರಿ, ಎಲ್ಲ ರೆಕಾರ್ಡಿಂಗ್ ಮುಗಿದು ಡಬ್ಬಿಂಗ್ ಕೂಡ ಮುಗ್ದು ಹೋಗಿದೆ, ಸಿನಿಮಾ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗಬೇಕು. ಜಿ.ಕೆ. ವೆಂಕಟೇಶು ಹಿಂಗೆ ಬಂದರು, ಚಾಪೆ ಹಾಸ್ಕೊಂಡು ಮಲ್ಕೊಂಡು, ಮಧ್ಯಾಹ್ನ 2 ಗಂಟೆಗೆ ಊಟ ಆದಮೇಲೆ ಮಲ್ಕೊಂಡು 3:30 ಎದ್ದು ಜಯಗೋಪಾಲ್ ಹತ್ರ ಒಂದು ಹಾಡು ಬರಿ ಅಂತಂದ್ರು. ಜಯಗೋಪಾಲ್ ಅಂದ್ರೆ ಅಲ್ಲಿ ಸಿನಿಮಾನೇ ಮುಗಿದೋಗಿದೆ, ಇನ್ನೆಲ್ಲ ಹಾಡು ಬರೆದು ನೀನು ಎಲ್ಲಿ ಬಳಸ್ಕೊಂತೀಯ ಅದನ್ನು? ನಂಗೆ ಒಂದು ಟ್ಯೂನ್ ಸಿಕ್ಕಿದೆ, ನಾನು ಸಿನಿಮಾದಲ್ಲಾರ ಬಳಸ್ತೀನಿ, ನಾಟಕದಲ್ಲಾರ ಬಳಸ್ತೀನಿ, ನಿಂಗೆ ಯಾಕೆ ಹಾಡು ನನಗೆ ಬೇಕು ನನಗೆ. ಸರಿ, ಹಾಡು ಬರ್ಕೊಟ್ರು. ದೊರೆ ಭಗವಾನ್ ಬಳಿ ಅದು ಎಷ್ಟೋ 4 ವರ್ಷ ಆದಮೇಲೆ ಕಸ್ತೂರಿ ನಿವಾಸದಲ್ಲಿ ಹಾಡು ಬಳಕೆ ಆಯಿತು. ರೆಕಾರ್ಡಿಂಗ್ ಅವತ್ತೇ ಜಡ್ರ ಬಲೆ ಸಂದರ್ಭದಲ್ಲೇ ರೆಕಾರ್ಡ್ ಆದ ಸಾಂಗು ಓ ಗೆಳೆಯ ಈ ದಾರಿ ಮರೆತಯ್ಯ ಅಂತಂದು ಹಾಡಿದೆ ಎಲ್ಲರೀಶ್ವರಿದ. ಇದು ಹಿಂಗೆ ಸಿಕ್ಕ ಹಾಡೋದು. ಇದು ಈ ಥರದ್ದೇ ಹಾವಿನ ಹೆಡೆ ಸಿನಿಮಾ ಮಾಡುವಾಗ ಒಂದು ಟ್ಯೂನ್ ಜಿ.ಕೆ. ವೆಂಕಟೇಶಿಗೆ ಸಿಕ್ಬಿಟ್ಟಿದೆ. ಉದಯಶಂಕರ್ ಹತ್ರ ಒಂದು ಹಾಡು ಬರೀ ನೀನು ಇವಾಗ. ಉದಯಶಂಕರ್ ನಾರ್ಮಲಿ ಅವರು 4 ವರ್ಷ ಒಟ್ಟಿಗೆ ಬರೀತಾರೆ. ಉದಯಶಂಕರ್ ಹಾಡು ಬರೀತಿದ್ದ ಕ್ರಮನೇ ಹಾಗೆ. ಈಗ ಒಂದು ಫುಲ್ ಸ್ಕೇಪ್ ಶೀಟ್ ಇಟ್ಕೊಂಡ್ರೆ
ಅದನ್ನು 8 ಪೀಸಾಗಿ ಹೊಡ್ಕೊಳ್ಳೋರು, 8 ಭಾಗವಾಗಿ ಹರ್ಕೊಳ್ಳೋರು. ಓಕೆ. ಎಟ್ ಎ ಟೈಮ್ 8 ಲಿರಿಕ್ಸ್ ಬರೆಯೋರು. ಸೊ 8ರಲ್ಲಿ 1 ನಿಮ್ಗೆ ಓಕೆ ಆಗಲೇಬೇಕು, ಈ ಥರ ಬರೆಯೋರು. ಅವನು ಈ ಸಲ ಜಿ ಕೆ ವೆಂಕಟೇಶ್ ಯಾವ ಹಾಡು ಒಪ್ತಾ ಇಲ್ಲ ನನಗೆ. ಅದಕ್ಕೆ ಉದಯಶಂಕರ್ ನಿಂಗೆ ಕನಸಲ್ಲಿ ಸಿಕ್ಕಿರೋ ಟ್ಯೂನಿಂಗ್ ನಂಗೆ ಕನಸಲ್ಲೇ ಬರೀಬೇಕು ಲಿರಿಕ್ಸ್ ನನಗೆ. ಬಟ್ ಆ ಪರ್ಫೆಕ್ಷನಿಸ್ಟ್ ಜಿ ಕೆ ವೆಂಕಟೇಶ್ ಅದು ಬೇಕು. ಅದು ಕೊನೆಗೆ ಬೇರೆ ಏನು ಬೇಡ ಎಂದಿಗೂ ನೀನು ನನ್ನವಳಾಗು ಅಂತ ಹಾಡಿದೆ ಹಾವಿನಡಿಲಿ. ಈ ಹಾಡು ಹಂಗೆ ಬರೆದ ಹಾಡದು. ಸೊ ಈ ಥರದ ಪರ್ಫೆಕ್ಷನ್ಗೆ ಜಿ ಕೆ ವೆಂಕಟೇಶ್ ತುಡಿತ ಮತ್ತು ರಾಜ್ಕುಮಾರ್ ತುಡಿತ ಎರಡೂ ಇದ್ದಿದ್ದರಿಂದ ಬಹಳ ಅದ್ಭುತವಾದ ಕಾಂಬಿನೇಷನನ್ನು ಅವರು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಯಿತು. ಜಿ ಕೆ ವೆಂಕಟೇಶ್ ಮಾಡಿದ ಹಾಡುಗಳಲ್ಲಿ ನಾನಿರುವುದೇ ನಿಮಗಾಗಿ ಬಹಳ ಅದ್ಭುತವಾದ ಹಾಡು. ಅಥವಾ ಮೂಗನ ಕಾಡಿದರೆ ಏನು, ಸವಿ ಮಾತನು ಆಡುವನೇನು, ಅದು ಒಂದು ಬಹಳ ಅದ್ಭುತವಾದ ನಿನಗಾಗಿ ಓಡೋಡಿ ಬಂದೆ. ಸೊ ನಾನು ಜಿ ಕೆ ವೆಂಕಟೇಶ್ ಸನಾದಿ ಅಪ್ಪಣ್ಣದ ಬಗ್ಗೆ ಬಹಳ ದೀರ್ಘವಾಗಿ ಮಾತಾಡ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಬಹುಶಃ ಆ ಪರ್ಟಿಕ್ಯುಲರ್ ಸಿನಿಮಾ ಬೇಡ, ಬಟ್ ನನಗೆ ರಾಜ್ಕುಮಾರ್ ಮತ್ತು ಜಿ ಕೆ ವೆಂಕಟೇಶ್ ಕಾಂಬಿನೇಷನ್ ಹೆಂಗೆ ಕೆಲಸ ಮಾಡ್ತು ಅನ್ನೋ ದೃಷ್ಟಿಯಿಂದ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ.